ಏನು ಅಂತ ಬೇಗ ಹೇಳಿ. ಬಂದುಬಿಟ್ಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀನು ಬರಲ್ಲ ಅನ್ಕೊಂಡಿದ್ದೆ. ಎಲ್ಲಿ ನನ್ನ ಪ್ಲಾನ್ ಫ್ಲಾಪ್ ಆಗುತ್ತೆ ಅನ್ಕೊಂಡ್ಬಿಟ್ಟಿದ್ದೆ. ಏನು ಪ್ಲಾನು? ಏನು ಹೇಳ್ತಿದ್ದೀರಾ? ನೀವನ್ನ ಮಿನಿಸ್ಟ್ರಿ ಮಾಡೋ ಪ್ಲಾನು. ಮಿನಿಸ್ಟ್ರಾ? ನನಗೇನೂ ಅರ್ಥ ಆಗ್ತಿಲ್ಲ. ಅದು ಬಿಡು, ನನ್ನ 4 ಗಂಟೆಗೆ ಇಲ್ಲಿಗೆ ಯಾಕೆ ಬರೋಕ್ಕೆ ಹೇಳ್ದೆ? ನಿನ್ನ ಕನಸನ್ನ ಪೂರ್ತಿ ಮಾಡೋದಕ್ಕೆ, ನಿನ್ನ ಸರ್ಟಿಫಿಕೇಟ್ಸ್ಗೆ ರೆಸ್ಪೆಕ್ಟ್ ಕೊಡ್ಸೋದಕ್ಕೆ, ನಿನ್ನ ವ್ಯಾಲ್ಯೂನ ಇಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗೋದಕ್ಕೆ. ನೀನು ಅದು ಏನು ಹೇಳ್ತಿದ್ಯೋ ನನಗೆ ABCDನೂ ಅರ್ಥ ಆಗ್ತಿಲ್ಲ. MBAಗೆ ABCD ಅರ್ಥ ಆಗ್ತಾ ಇಲ್ವಾ? ನಿನ್ನ ಕನಸೇನು? AJ ರೆಸ್ಟೋರೆಂಟಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಬೇಕು ಅಂತ ತಾನೇ? ಹೌದು, ಬರೀ ಕನಸಲ್ಲ, ಕನಸಾಗೆ ಉಳಿದಿರೋ ಕನಸು. ನಾನಿಲ್ವಾ ನಿನ್ನ ಕನಸನ್ನ ನನಸು ಮಾಡೋದಕ್ಕೆ? ಆ ಪೊಸಿಷನ್ನ ನಾನು ನಿನಗೆ ಕೊಡಿಸ್ತೀನಿ. ಇಡೀ AJ ರೆಸ್ಟೋರೆಂಟ್ ಅಕೌಂಟ್ಸು ನಿನ್ನ ಕೈಲಿ ಬರೋ ಹಾಗೆ ಮಾಡ್ತೀನಿ. ಹೌದಾ? ನಿನಗೆ ಬಕ್ರ ಮಾಡೋದಕ್ಕೆ ಬೇರೆ ಯಾರೂ ಸಿಗ್ಲಿಲ್ವಾ? ಇದಕ್ಕೆ ಅಂತ ಹೇಳಿದರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಸರು 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 ಏನೋ ಹಸ್ಕೊಂಡಿದ್ದಾಗ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ನೀನು ಕರ್ದದ ಕಡೆ ಬಂದರೆ ಅತಿ ಆಯಿತು ನಿಂದು. ಇಲ್ದಿರೋ ಆಸೆ ತೋರಿಸಿ ನನಗೆ ಆಕಾಶ ತೋರಿಸ್ತಾ ಇದೆಯಾ? ಬಾಯ್ಲಿ ಪೆದ್ದಿ ಕಣೆ ನೀನು. ಅಲ್ಲ, ನೀನು ಈ ಥರ ಚಿಕ್ಕೋಳ್ ಥರ ಆಡೋದ್ರಿಂದಾನೇ ನಿನ್ನ ಮೂಲೆ ಗುಂಪು ಮಾಡಿರೋದು. ಎಲ್ಲ ನಾನೇ ತಿನ್ನಬೇಕು ಅನ್ನೋ ಸ್ವಾರ್ಥ ನನಗಿಲ್ಲ. ನಾನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು. ಅಲ್ಲ, ಅಧಿಕಾರನೇ ನನ್ನ ಕೈಲಿ ಇರಬೇಕಾದ್ರೆ ನಾನೇ ನಿನಗೆ ಬಕೆಟ್ ಹಿಡಿಲಿ? ನೀನೇನೋ ಸ್ಕೀಮ್ ಮಾಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಿದೆ. ಸ್ಕೀಮು ಇಲ್ಲ, ಸ್ಕ್ಯಾಮು ಇಲ್ಲ. ಮನೇಲಿ 3 ಜನ ಸೊಸೆ ಅಂತಿದ್ರು, ನಾನು ನಿನ್ನನ್ನೇ ಯಾಕೆ ಸೆಲೆಕ್ಟ್ ಮಾಡಿದೆ ಹೇಳು? ಯಾಕೆ? ನೀನು ಬುದ್ಧಿವಂತೆ. ನಿನ್ನ ಬುದ್ಧಿವಂತಿಕೆ ನೋಡಿ ನಿನಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದೇ ಹೆಜ್ಜೆ ಇಡಬೇಕು. ಹಾಗೆ ಕೆಲಸನ ಯಾವತ್ತೂ ಡಿವೈಡ್ ಮಾಡ್ಕೊಂಡು ಮಾಡಬೇಕು. ಪ್ರಾಬ್ಲಮ್ನ ಡಿವೈಡ್ ಮಾಡಿ ಹ್ಯಾಂಡಲ್ ಮಾಡೋದನ್ನ ಕಲಿತ್ರೆ ನಿನಗೆ ಸಹಾಯ ಆಗುತ್ತೆ. AJ ನಿನಗೆ ಕೊಟ್ಟಿರೋದು ಮನೆ ಅಧಿಕಾರ. ರೆಸ್ಟೋರೆಂಟ್ಸ್ ಅಕೌಂಟ್ ಜವಾಬ್ದಾರಿ ನೀನು ಹೇಗೆ ಕೊಡಿಸ್ತೀಯಾ? ಅದೆಲ್ಲ ನಿನ್ಗೆ ಯಾಕೆ? ನಾನು ಕೊಡಿಸಿದ್ರೆ ನೀನು ನನ್ನ ಪಕ್ಷ ಸೇರ್ತೀಯಾ? ನಾನು ಹೇಳಿದ ಮಾತು ಕೇಳ್ತೀಯಾ? ಏನು ಹೇಳಲೇ ಇಲ್ಲ. ಮೊದಲು ನೀವು ಕೊಡಿಸಿ, ಆಮೇಲೆ ಏನು ಹೇಳಬೇಕು ಬಿಡಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಅಧಿಕಾರ ಸಿಗ್ದೇನೆ ಸರಸ್ ಫುಲ್ ಫ್ರಸ್ಟ್ರೇಟ್ ಆಗಿದ್ದಾಳೆ. ನಾನೇನಾದರೂ ಅವಳ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಮಾಡಿದ್ರೆ ಅವಳು ಪಕ್ಕ ನನ್ನ ಪಕ್ಷ ಸೇರ್ತಾಳೆ. ಊರ ಮೇಲೆ ಊರು ಬಿದ್ದರೂ ಸರಸ್ವತಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಯಾಕೆ ಅಂದರೆ ಈ ಲೀಲಾ ಟಾರ್ಗೆಟ್ ಇತ್ತಾಯಿತು. ಇನ್ನು ಎಷ್ಟು ದಿನ ಅಂತ ಹೀಗೆ ಮುಗಿಯುತ್ತೆ ಪವಿತ್ರ? ನಿನಗೆ ಮುಂಚಿನ ಥರ ಓಡಾಡಬೇಕು ಅಂತ ಅನಿಸ್ತಲ್ವಾ? ನಿನ್ನ ದೇಹಕ್ಕೆ ಬೇಕಾಗಿರೋ ಶಕ್ತಿ ನಿನ್ನ ಒಳಗಿಂದಾನೇ ಬರಬೇಕು. ಪ್ರಯತ್ನ ಪಡು ಪವಿತ್ರ. ನೀನು ಪ್ರಯತ್ನ ಪಟ್ರೆ ನಿನ್ನನ್ನು ಈ ಪರಿಸ್ಥಿತಿಗೆ ತಂದವ್ರು ಯಾರು ಅನ್ನೋದು ಗೊತ್ತಾಗೋದು. ಮಾತಾಡೋ ಪವಿತ್ರ. ಆ ವ್ಯಕ್ತಿನ ಹಿಡಿಬೇಕು, ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಸಲ್ವಾ ನಿಮಗೆ? ಓಹೋ, ಇದೇನಿದು? AJ ಪವಿತ್ರ ರೂಮಿಗೆ ಬಂದಿದ್ದಾರೆ. ಅದೇನು ಅಂತ ನಾನು ಇವತ್ತೇ ಕಂಡುಹಿಡಿತೀನಿ. ಓ, ಸುತ್ತ ನೋಡ್ತಾ ಇದ್ದಾರೆ. ಕುತ್ತಿಗೆ ಇಸ್ಕೋಕ್ ಮುಂಚೆ ಸುತ್ತ ಯಾರಾದರೂ ಇದ್ದಾರಾ ಅಂತ ಕನ್ಫರ್ಮ್ ಮಾಡ್ಕೋತಿರ್ಬೋದು.
ಅಲ್ಲೇನು ಮಾಡ್ತಾ ಇದೆಯಾ? ಬಾ ಒಳಗೆ. ಅಯ್ಯೋ ನೋಡೇ ಬಿಟ್ರಾ? ಏನಾಯ್ತು? ದಿನಾಗಲೂ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು ಅಂತ ಗೊತ್ತಾಗಲ್ವ ನಿನಗೆ? ನಾನು ಒಬ್ಳು ಕೈಲೇ ಚೇಂಜ್ ಮಾಡೋಕ್ಕಾಗತ್ತಾ? ನರ್ಸ್ ಇಲ್ಲ ಎಮರ್ಜೆನ್ಸಿ ಅಂತ ಎಲ್ಲೋ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಚೇಂಜ್ ಮಾಡ್ತೀನಿ. ಒಂದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಕ್ಕೂ ನಿನ್ನ ನರ್ಸ್ಗೆ ಕಾಯ್ಬೇಕಾ? ಮನೇಲಿ ಯಾರೂ ಇಲ್ವಾ? ಅದು ಸರಿ, ನಾ ಹೆಲ್ಪ್ ಮಾಡ್ತೀನಿ, ಚೇಂಜ್ ಮಾಡೋಣ ಬಾ. ತೆಗಿ ಅದನ್ನೆಲ್ಲ. ಅಯ್ಯೋಯ್ಯೋ ಡಿಕ್ಕಿ ಹೊಡೆದ್ಬಿಟ್ಟೆ. ಇನ್ನೊಂದ್ಸತಿ ಹೊಡೀರಿ. ವಾಟ್? ಇಲ್ಲ ಇಲ್ಲ, ನೀವಾಗ ಡಿಕ್ಕಿ ಹೊಡಿಲಿಲ್ಲ ಅಂದರೆ ದೊಡ್ಡ ಅನಾಹುತ ಆಗುತ್ತೆ. ಇನ್ನೊಂದ್ಸಲಿ ಡಿಕ್ಕಿ ಹೊಡೀರಿ. ಲೂಸ್ ಥರ ಮಾತಾಡಬೇಡ, ಮೊದಲು ಕೆಲಸ ಮಾಡು. ಅಯ್ಯಯ್ಯೋ ಇವ್ರು ಹೇಳಿದ ಮಾತೇ ಕೇಳ್ತಿಲ್ವಲ್ಲ. ಏನಾದರೂ ಮಾಡಿ ಡಿಕ್ಕಿ ಹೊಡಿಲೇಬೇಕು. ಅಮ್ಮ, ಅಯ್ಯಯ್ಯೋ ಏನಾಯ್ತು? ಅದು ನಿಮಗೆ ಡಿಕ್ಕಿ ಹೊಡಿಯಕ್ಕೆ ಹೋದೆ, ಕೋಡೆ. ನಿನಗೇನು ತಲೆ ಕೆಟ್ಟಿದ್ಯಾ? ಸುಮ್ಮನೆ ಯಾರು ಡಿಕ್ಕಿ ಹೊಡಿತಾರ? ನಮ್ಮ ಕಡೆ ಹೊಡಿತಾರೆ. ಅದು ಒಂದ್ಸತಿ ಡಿಕ್ಕಿ ಹೊಡೆದ್ರೆ ಕೊಂಬ್ ಬರುತ್ತಂತೆ, ಅದಕ್ಕೆ ಎರಡನೇ ಸಲ ಡಿಕ್ಕಿ ಹೊಡೋಣ ಅಂತ ಬಂದೆ. ಹೊಡಿಲಿಲ್ಲ ಅಂದ್ರೆ ಜಗಳ ಆಡ್ತಾರಂತೆ. ಓಹ್, ಇನ್ನೊಂದ್ಸತಿ ಡಿಕ್ಕಿ ಹೊಡೆದ್ರೆ ನಾನು ಇನ್ನೂ ಜಗಳ ಆಡಲ್ವಾ? ಅಲ್ವಾ? ಅದು ಪಾಯಿಂಟೇ, ಆದರೂ ಕೊಂಬ್ ಬಂದ್ಬಿಡುತ್ತೆ. ತಲೆ ಎಲ್ಲ ಮಾತಾಡಬೇಡ, ಬಾ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಣ. ಥರ ಆಡ್ತಾಳೆ. ತಗೋ ಬಿಡು. ಏಯ್, ಅಯ್ಯೋ ಪ್ರಾಮಿಸ್ ನಾನು ಬೇಕು ಅಂತ ಹೊಡಿಲಿಲ್ಲ. ಬೇಕಿದ್ರೆ ಪವಿತ್ರನೇ ಕೇಳಿ.